ನಾರಾ ಕುಟುಂಬದ ವಿರುದ್ಧ ತೊಡೆ ತಟ್ಟಿದ ರೆಡ್ಡಿ ಮತ್ತು ಬ್ರದರ್ಸ್ ಒಗ್ಗಟ್ಟಾಗಿ ರಾಜಕೀಯ ಅಖಾಡಕ್ಕಿಳಿದ ಗಾಲಿ ರೆಡ್ಡಿ ಬ್ರದರ್ಸ್ 2008ರಲ್ಲಿ ರಾಜ್ಯ ರಾಜಕೀಯದಲ್ಲಿ ರೆಡ್ಡಿ ಬ್ರದರ್ಸ್ ಹಿಡಿತಾ ಇತ್ತು. 2011ರ ಬಳಿಕ ದೂರವಾಗಿದ್ದ ಬಳ್ಳಾರಿ ರೆಡ್ಡಿ ಸಹೋದರರು ಬದಲಾದ ಸನ್ನಿವೇಶದಲ್ಲಿ ಮತ ಅಖಾಡದಲ್ಲಿ ಪರಸ್ಪರ ಸೆಣಸಾಡಿದ್ರು. ಜನಾರ್ದನ ರೆಡ್ಡಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಕರುಣಾಕರ ರೆಡ್ಡಿ, ನಂತರ ಜನಾರ್ದನ ರೆಡ್ಡಿಯಿಂದ ದೂರವಾಗಿದ್ದ ಸೋಮಶೇಖರ್ ರೆಡ್ಡಿ. ಇದಾದ ಬಳಿಕ ಇದೇ ಮೊದಲ ಬಾರಿಗೆ ಅಣ್ತಮ್ಮಂದಿರ ಸಮ್ಮಿಲನ ಆಗಿದೆ. ಗಲಾಟೆಯ ಬಳಿಕ ಜನಾರ್ದನ ರೆಡ್ಡಿ ನೆರವಿಗೆ ಅಣ್ತಮ್ಮಾಸ್ ಬಂದಿದ್ದಾರೆ. ಜನಾರ್ದನ ರೆಡ್ಡಿ ಮನೆಗೆ ಆಗಮಿಸಿ ವಿಚಾರಿಸಿದ್ದಾರೆ ಕರುಣಾಕರ ರೆಡ್ಡಿ ಅವರು. ಕರುಣಾಕರ ರೆಡ್ಡಿಗೆ ಸಾಥ್ ಕೊಟ್ಟ ಬ್ರದರ್ ಸೋಮಶೇಖರ್ ರೆಡ್ಡಿ, ಇನ್ನು ಕರುಣಾಕರ ರೆಡ್ಡಿ ಆಗಿರಬಹುದು ಅಥವಾ ಸೋಮಶೇಖರ್ ರೆಡ್ಡಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಇನ್ನು ಗಾಲಿ ಬ್ರದರ್ಸ್ ಒಂದಾಗಿದ್ದಾರೆ. ರೆಡ್ಡಿ ಫ್ಯಾನ್ಸ್ ನಲ್ಲಿ ಹೊಸ ಜೋಶ್ ಇದೆ. ಇದು ಅಶ್ವಬೇಗ ನ್ಯೂಸ್ ಒಬ್ಬೆಗ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಸದ್ಯಕ್ಕೆ ನಾರಾ ಕುಟುಂಬದ ವಿರುದ್ಧ 3 ಜನ ಬ್ರದರ್ಸ್ ತೊಡೆ ತಟ್ಟಿ ನಿಂತಿದ್ದಾರೆ. ಒಗ್ಗಟ್ಟಾಗಿ ರಾಜಕೀಯ ಅಖಾಡಕ್ಕಿಳಿದಿದ್ದಾರೆ ಗಾಲಿ ರೆಡ್ಡಿ ಬ್ರದರ್ಸ್. 2008ರಲ್ಲಿ ರಾಜ್ಯ ರಾಜಕೀಯದಲ್ಲಿ ರೆಡ್ಡಿ ಬ್ರದರ್ಸ್ ಹಿಡಿತಾ ಇತ್ತು. 2011ರ ಬಳಿಕ ಬಳ್ಳಾರಿ ರೆಡ್ಡಿ ಸಹೋದರರು ದೂರವಾಗಿದ್ರು. ಬದಲಾದ ಸನ್ನಿವೇಶದಲ್ಲಿ ಮತ ಅಖಾಡದಲ್ಲಿ ಪರಸ್ಪರ ಸೆಣಸಾಟವನ್ನ ಮಾಡ್ತಾ ಇದ್ರು. ಇನ್ನು ಜನಾರ್ದನ ರೆಡ್ಡಿಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದ ಕರುಣಾಕರ ರೆಡ್ಡಿ, ನಂತರ ಜನಾರ್ದನ ರೆಡ್ಡಿಯಿಂದ ಸೋಮಶೇಖರ್ ರೆಡ್ಡಿ ಅವರು ಕೂಡ ದೂರ ಆಗಿದ್ರು. ಇದಾದ ಬಳಿಕ ಇದೇ ಮೊದಲ ಬಾರಿಗೆ ಅಣ್ತಮ್ಮಂದಿರ ಸಮ್ಮಿಲನ ಆಗಿದೆ. ಗಲಾಟೆಯ ಬಳಿಕ ಜನಾರ್ದನ ರೆಡ್ಡಿ ನೆರವಿಗೆ ಅಣ್ತಮ್ಮಾಸ್ ಇಬ್ಬರು ಕೂಡ ಹೋಗಿದ್ದಾರೆ. ಇನ್ನು ಕರುಣಾಕರ ರೆಡ್ಡಿ ಅವರು ಕೂಡ ಹೋಗಿದ್ದಾರೆ, ಜೊತೆಗೆ ಸೋಮಶೇಖರ್ ರೆಡ್ಡಿ ಅವರು ಕೂಡ ಹೋಗಿದ್ದಾರೆ, ಜೊತೆಗೆ ವಿಚಾರಿಸುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ. ಸದ್ಯಕ್ಕೆ ಬಳ್ಳಾರಿ ಅಂತ ಅಂದ್ರೆ ರೆಡ್ಡಿ ಹವಾ ಜೋರಾಗಿದೆ ಅಂತ ಹೇಳುವಂತಹ ಕಾಲ ಇತ್ತು. ಅದಾದ ನಂತರ ಅಣ್ತಮ್ಮಂದಿರು ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ರು. ಆದ್ರೆ ಈಗ ಈ ಒಂದು ಬ್ಯಾನರ್ ಗಲಾಟೆ ಆದ ನಂತರ ಎಲ್ಲರೂ ಕೂಡ ಒಂದಾಗಿದ್ದಾರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಈಗ ಜನಾರ್ದನ ರೆಡ್ಡಿ ಅವರ ಮನೆಗೆ ಕರುಣಾಕರ ರೆಡ್ಡಿ ಅವರು ಹೋಗಿದ್ದಾರೆ, ಜೊತೆಗೆ ಸೋಮಶೇಖರ್ ರೆಡ್ಡಿ ಅವರು ಕೂಡ ಹೋಗಿದ್ದಾರೆ. ಸದ್ಯಕ್ಕೆ ಬಳ್ಳಾರಿಯಲ್ಲಿ ಏನ್ ಆಗ್ತಾ ಇದೆ, ಬಳ್ಳಾರಿಯ ಚಿತ್ರಣ ಯಾವ ರೀತಿ ಇದೆ? ಕೊಲೆ ಪ್ರಕರಣ ಒಂದು ಏನ್ ಘಟನೆ ನಡೀತು, ಏನ್ ಬ್ಯಾನರ್ ಕಟ್ಟು ವಿಚಾರವಾಗಿ ಏನು ಪ್ರಕರಣ ಒಂದು ಗಲಾಟೆ ನಡೀತು, ಆ ಗಲಾಟೆಯಿಂದಲೇ ಏನು ರೆಡ್ಡಿ ಕುಟುಂಬದವರಿಗೆ ಒಂದಾಗುವಂತ ವೇದಿಕೆ ಸಿಕ್ಕಂತೆ ಆಗಿದೆ. ಯಾಕಂದ್ರೆ ಜನಾರ್ದನ ರೆಡ್ಡಿ ಮೇಲೆ ಏನೊಂದು ಗುಂಡು ಹೊಡೆಯುವಂತ ಪ್ರಯತ್ನ ಮಾಡುವಂತ ಏನು ಆರೋಪ ಕೇಳಿ ಬರ್ತಾ ಇದೆ. ಆ ಆರೋಪದ ಹಿನ್ನೆಲೆಯಲ್ಲಿ ಏನು 4 ಜನ ರೆಡ್ಡಿಗಳು ದೂರ ಆಗಿದ್ರು, ಅವರೆಲ್ಲ ಈಗ ಒಂದಾಗಿದ್ದಾರೆ. ಯಾಕಂದ್ರೆ ಈ ಹಿಂದೆ ಜನಾರ್ದನ ರೆಡ್ಡಿ ಮತ್ತು ಕರುಣಾಕರ ರೆಡ್ಡಿ ಆಗಿರ್ಬೋದು, ಸೋಮಶೇಖರ್ ರೆಡ್ಡಿ ಆಗಿರ್ಬೋದು, 2008ರಿಂದ ಅವರೆಲ್ಲ ಒಗ್ಗಟ್ಟಾಗಿ ಇಡೀ ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ಬಿಜೆಪಿ ಮಯ ಮಾಡಿದ್ರು. ಈಗ ಅವರು ಏನು ತಮ್ಮ ವೈಯಕ್ತಿಕ ಕಾರಣಕ್ಕಾಗಿ ದೂರ ಆದ ಬಳಿಕ ಕ್ಷೇತ್ರದಲ್ಲಿ ಬಿಜೆಪಿ ಎಲ್ಲ ಕಡೆನೂ ಸೋಲಾಗಿದೆ. ಇಲ್ಲಿ ಜನಾರ್ದನ ರೆಡ್ಡಿನೂ ಸೋಲಾಯ್ತು, ಶ್ರೀರಾಮುಲು ಸೋಲಾಯ್ತು, ಮತ್ತೆ ಅವ್ರ ಪತ್ನಿ ಜನಾರ್ದನ ರೆಡ್ಡಿ ಪತ್ನಿ ಅವರು ಸ್ಪರ್ಧೆ ಮಾಡಿದ್ರು, ಅವ್ರದ್ದು ಸಹ ಸೋಲಾಯ್ತು. ಹೀಗಾಗಿ ಇವರೆಲ್ಲ ಏನನ್ನ ಈ ಜನಾರ್ದನ ರೆಡ್ಡಿ ಮೇಲೆ ಏನು ಪ್ರಕರಣ ಸಂಬಂಧಪಟ್ಟಂತೆ ಅವರು ಎಲ್ಲರೂ ಈಗ ಎಲ್ಲ ಸೋದರರು ಒಂದಾಗಿದ್ದಾರೆ. ಒಂದಾಗಿ ಮತ್ತೆ ನಾವು ಮರಳಿ 2008 ಯಾವ ರೀತಿ ಒಂದು ರಾಜಕೀಯ ಇಲ್ಲಿ ಅಖಾಡ ಇರ್ತಿತ್ತು, ಅದೇ ಮಾದರಿಯಲ್ಲಿ ಮತ್ತೆ ನಾವು ಒಂದಾಗಿ ಅದೇ ಮಾದರಿಯಲ್ಲಿ ಮತ್ತೆ ನಾವು ಬಿಜೆಪಿಯನ್ನು ಇಲ್ಲಿ ಮರುಸ್ಥಾಪಿಸೋಣ, ನಮ್ಮದೇ ಹಿಡಿದುಕೊಳ್ಳೋಣ. ಇಲ್ಲವಾದ್ರೆ ನಮಗೆ ಮತ್ತೆ ಇದು ದಿಗಾಳ ಇಲ್ಲ, ನಮ್ಮ ರಾಜಕೀಯ ಅಸ್ತಿತ್ವ ಕಡಿಮೆ ಆಗುತ್ತೆ. ಈ ನಿಟ್ಟಿನ ಎಲ್ಲರೂ ಒಂದಾಗೋಣ ಅಂತ ಹೇಳಿ ಚರ್ಚೆ ಆಗ್ತದೆ. ಇದೊಂದು ಅವರಿಗೆ ವೇದಿಕೆ ಸಿಕ್ಕಂತಾಗಿದೆ. ಏನ್ ಈ ಘಟನೆ ಆಗಿದೆಲ್ಲ ಇದು ವೇದಿಕೆ ಸಿಕ್ಕಂತಾಗಿದೆ. ಈ ನೆಲೆಯಲ್ಲಿ ಕರುಣಾಕರ ರೆಡ್ಡಿನೂ ಇಷ್ಟು ದೂರ ಆಗಿದ್ರು, ಅವ್ರು ಯಾವುದೇ ಪ್ರಚಾರಕ್ಕೆ ಬರ್ತಿದ್ದಿಲ್ಲ, ಎಲ್ಲಿ ಮಾಧ್ಯಮಕ್ಕೆ ಮುಂದೆ ಬರ್ತಿದ್ದಿಲ್ಲ. ಮತ್ತು ಸೋಮಶೇಖರ್ ರೆಡ್ಡಿನೂ ಅವರು ದೂರ ಆಗಿದ್ರು, ಅವರು ಸಹ ಹೆಚ್ಚು ಬರ್ತಾ ಇದ್ದಿಲ್ಲ. ಶ್ರೀರಾಮುಲು ಸಹ ಮತ್ತು ಈ ಜನಾರ್ದನ ರೆಡ್ಡಿ ಅವ್ರಿಗೂ ಏನು ಒಂದು ಮನಸ್ಸಿಲ್ಲ ಸಹ ಅವರು ದೂರ ಆಗಿದ್ರು. ಯಾಕಂದ್ರೆ ಬಿಜೆಪಿಯಿಂದ ಏನು ಜನಾರ್ದನ ರೆಡ್ಡಿ ದೂರ ಆಗಿದ್ದರು, ಆ ದೂರ ಆಗಿರೋದ್ರಲ್ಲಿ ಶ್ರೀರಾಮುಲು ಸಹ ತಮ್ಮದೇ ಆದಂತಹ ಏನು ಒಳಗಿನ ಸ್ನೇಹಿತ ಇದ್ರು ಸಹ ಬಿಜೆಪಿ ಇರುವ ಕಾರಣಕ್ಕಾಗಿ ಅವರು ದೂರಾಗಿ ಉಳಿದಿದ್ರು. ಈಗ ಇದೊಂದು ಅವಕಾಶ ಸಿಕ್ಕಂತಾಗಿದೆ. ಎಲ್ಲರೂ ಒಗ್ಗಟ್ಟಾಗಿ ಮತ್ತೆ ಈ ಬಳ್ಳಾರಿಯನ್ನು ತಮ್ಮ ಹಿಡಿತಲ್ಲಿ ಇಟ್ಟುಕೊಂಡು ರಾಜಕೀಯವಾಗಿ ತಮ್ಮದೇ ಆದಂತಹ ಪ್ರತಿಷ್ಠೆ ಸ್ಥಾಪಿಸುವ ಉದ್ದೇಶದಿಂದ ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.
ಸದ್ಯಕ್ಕೆ ಒಗ್ಗಟ್ಟಾಗಿದ್ದಾರೆ ಈ ಒಂದು ಗಾಲಿ ಬ್ರದರ್ಸ್ ಅಂತ ಹೇಳಬಹುದು. ಇಷ್ಟು ದಿನ ಬಹಳ ಅಂತರವನ್ನ ಕಾಯ್ದುಕೊಂಡಿದ್ರು, ಜೊತೆಗೆ ಒಂದೇ ವೇದಿಕೆಯಲ್ಲಿ ಅಣ್ತಮ್ಮ ಕಾಣಿಸಿಕೊಳ್ತಾ ಇರಲಿಲ್ಲ. ಆದ್ರೆ ಈಗ ಜನಾರ್ದನ ರೆಡ್ಡಿ ಅವರ ನೆರವಿಗೆ ಅಣ್ತಮ್ಮ ಇಬ್ರು ಕೂಡ ಹೋಗಿದ್ದಾರೆ. ಸೋಮಶೇಖರ್ ರೆಡ್ಡಿ ಆಗಿರಬಹುದು ಅಥವಾ ಕರುಣಾಕರ ರೆಡ್ಡಿ ಆಗಿರಬಹುದು. ಜೊತೆಗೆ ಈಗ ಸೋಮಶೇಖರ್ ರೆಡ್ಡಿ ಮತ್ತೆ ಕರುಣಾಕರ ರೆಡ್ಡಿ ಇಬ್ರು ಕೂಡ ಬೇರೆ ಯಾವುದೇ ರೀತಿಯ ವೇದಿಕೆಯಲ್ಲೂ ಕೂಡ ಕಾಣಿಸ್ಕೊತಾ ಇರಲಿಲ್ಲ. ಕೇವಲ ಜನಾರ್ದನ ರೆಡ್ಡಿ ಅಷ್ಟೇ ಅಲ್ಲ, ಸದ್ಯಕ್ಕೆ ಒಂದು ರಾಜಕೀಯ ಸಿದ್ಧಾಂತಗಳು ಬೇರೆ ರೀತಿ ಇರ್ತಾ ಇತ್ತು. ಜೊತೆಗೆ ಈ ಒಂದು ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮನಸ್ತಾಪಗಳು ಇದ್ದ ಬೆನ್ನಲ್ಲೇ ಸ್ವಲ್ಪ ಅಂತರವನ್ನ ಕಾಯ್ದುಕೊಂಡಿದ್ರು. ಆದ್ರೆ ಇದೀಗ ಒಟ್ಟಾಗಿದ್ದಾರೆ ರೆಡ್ಡಿ ಬ್ರದರ್ಸ್. ಕಾಂಗ್ರೆಸ್ ಎಂಎಲ್ಎ ಭರತ್ ರೆಡ್ಡಿ ಅಂಗರಕ್ಷಕ ಅರೆಸ್ಟ್. ಯಾವುದೇ ಕ್ಷಣದಲ್ಲಿ ಎಂಎಲ್ಎ ಗನ್ ಮ್ಯಾನ್ ಅರೆಸ್ಟ್. ಬಳ್ಳಾರಿ ಪೊಲೀಸರ ವಶದಲ್ಲಿ ಕಾಂಗ್ರೆಸ್ ಎಂಎಲ್ಎ ಗನ್ ಮ್ಯಾನ್ ಇದ್ದಾರೆ. ಗಲಭೆ ಸಂಬಂಧ 45 ಮಂದಿ ವಿಚಾರಣೆ, ಕೆಲವರು ಪರಾರಿಯಾಗಿದ್ದಾರೆ. ಈ ಕ್ಷಣದವರೆಗೂ ಕೂಡ ಯಾವುದೇ ಬಂಧನವನ್ನ ಪೊಲೀಸರು ತೋರಿಸಿಲ್ಲ. 6 ಎಫ್ಐಆರ್ ದಾಖಲಾಗಿದೆ. 4 ದಿನ ಕಳೆದ್ರು, ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ವಿಚಾರಣೆ ನೆಪದಲ್ಲಿ ಬಳ್ಳಾರಿ ಪೊಲೀಸ್ ಟೈಮ್ ಪಾಸ್ ಮಾಡ್ತಿದ್ದಾರಾ? ಇದನ್ನ ಖಂಡಿಸಿ ಪಾದಯಾತ್ರೆಗೆ ಪ್ಲಾನ್ ಮಾಡಿದ ಬಿಜೆಪಿ. ರಾಜಕೀಯ ದಳ್ಳೂರಿ ಹತ್ತಿಕ್ಕಲು ಒಬ್ಬರ ಬಂಧನವನ್ನ ತೋರಿಸುವ ಸಾಧ್ಯತೆ ಕೂಡ ಇದೆ. ಕಾಂಗ್ರೆಸ್ ಎಂಎಲ್ಎ ಭರತ್ ರೆಡ್ಡಿ ಅಂಗರಕ್ಷಕನನ್ನ ಸದ್ಯಕ್ಕೆ ಅರೆಸ್ಟ್ ಕೂಡ ಮಾಡಲಾಗಿದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ಷಣದಲ್ಲಿ ಎಂಎಲ್ಎ ಗನ್ಮ್ಯಾನ್ ಅನ್ನ ಅರೆಸ್ಟ್ ಮಾಡಬಹುದು. ಬಳ್ಳಾರಿ ಪೊಲೀಸರ ವಶದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ಎಂಎಲ್ಎ ಗನ್ಮ್ಯಾನ್ ಇದ್ದಾರೆ. ಗಲಭೆ ಸಂಬಂಧ 45 ಮಂದಿ ವಿಚಾರಣೆಯನ್ನ ಮಾಡಲಾಗಿದೆ. ಕೆಲವರು ಪರಾರಿಯಾಗಿದ್ದಾರೆ. ಈ ಕ್ಷಣದವರೆಗೂ ಕೂಡ ಯಾವುದೇ ಬಂಧನವನ್ನ ಪೊಲೀಸರು ತೋರಿಸಿಲ್ಲ. 6 ಎಫ್ಐಆರ್ ದಾಖಲಾಗಿದೆ. 4 ದಿನ ಕಳೆದ್ರು, ಯಾರನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ. ಕೇವಲ ವಶಪಡಿಸಿಕೊಂಡಿದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ವಿನಃ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಪೊಲೀಸರು ಎಂಬ ಪ್ರಶ್ನೆಯನ್ನ ಬಿಜೆಪಿಯವರು ಕೇಳ್ತಾ ಇದ್ದಾರೆ. ಯಾಕೆಂತಂದ್ರೆ 6 ಎಫ್ಐಆರ್ ದಾಖಲಾಗಿದೆ, 45 ಮಂದಿ ವಿಚಾರಣೆಯನ್ನ ಮಾಡಿದ್ದಾರೆ. ಜೊತೆಗೆ ಬಳ್ಳಾರಿ ಪೊಲೀಸರ ವಶದಲ್ಲಿ ಕಾಂಗ್ರೆಸ್ ಎಂಎಲ್ಎ ಗನ್ಮ್ಯಾನ್ ಕೂಡ ಇದ್ದಾರೆ. ಕೇವಲ ವಿಚಾರಣೆ ಅಷ್ಟೇ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ಅರೆಸ್ಟ್ ಮಾಡಿದ್ದೀರಾ ಅಂತ ಬಿಜೆಪಿಯವರು ಸದ್ಯಕ್ಕೆ ಈಗ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ದೊಡ್ಡದಾಗಿ ಗಲಾಟೆ ಆಗಿದೆ, ಸಂಘರ್ಷ ಆಗಿದೆ. ಈ ಒಂದು ಬ್ಯಾನರ್ ಗಲಾಟೆ ಅಥವಾ ಬ್ಯಾನರ್ ಸಂಘರ್ಷದಿಂದ ಒಬ್ಬ ಅಮಾಯಕ ಕಾರ್ಯಕರ್ತನ ಜೀವ ಹೋಗಿದೆ. ಕಾರ್ಯಕರ್ತ ಬಿಜೆಪಿ ಆಗಿರಬಹುದು, ಕಾಂಗ್ರೆಸ್ ಆಗಿರಬಹುದು, ಆದ್ರೆ ಒಬ್ಬ ವ್ಯಕ್ತಿಯ ಜೀವ ಹೋಗಿದೆ. ಇಷ್ಟೆಲ್ಲ ಅವಘಡ ಆಗಿದ್ರೂ ಕೂಡ ಯಾರೊಬ್ಬರನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿಲ್ಲ. ಕಲ್ಲು ತೂರಾಟ, ಫೈರಿಂಗ್, ಕಾರ್ಯಕರ್ತ ಸಾವು. ಬ್ಯಾನರ್ ಗಲಭೆ ಪ್ರಕರಣದಲ್ಲಿ ದಿನಕ್ಕೊಂದು ತಿರುವು ಸಿಗ್ತಾ ಇದೆ. ಬುಲೆಟ್ ರಹಸ್ಯ ಬೆನ್ನತ್ತಿರೋ ಬಳ್ಳಾರಿ ಪೊಲೀಸರು. ರಾಜಶೇಖರ್ ದೇಹ ಸೀಳಿದ್ದ ಬುಲೆಟ್ ರಹಸ್ಯ ಏನು? ಹಾಗಾದ್ರೆ ಬುಲೆಟ್ ರಹಸ್ಯ ಕೆದಕ್ತಾ ಇರೋ ಪೊಲೀಸರಿಗೆ ಸಿಕ್ಕಿಲ್ವಾ ಕ್ಲೈಮ್ಯಾಕ್ಸ್? ಗಲಭೆಯಾಗಿ 4ನೇ ದಿನ ಹೇಗಿದೆ ಪೊಲೀಸರ ತನಿಖೆ? ಹಾಗಾದ್ರೆ ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಪ್ರತ್ಯೇಕ 2 ಕೇಸ್ ಕೂಡ ದಾಖಲಾಗಿದೆ. ಭರತ್ ರೆಡ್ಡಿ, ಜನಾರ್ದನ ರೆಡ್ಡಿ ಇಬ್ಬರ ಕಡೆಯಿಂದಲೂ ಕೂಡ ದೂರನ್ನ ನೀಡಲಾಗಿದೆ. ಒಬ್ಬರ ಮೇಲೆ ಒಬ್ರು ಕಂಪ್ಲೇಂಟ್ ಕೊಟ್ಟಿದ್ದಾರಷ್ಟೇ. ಪೊಲೀಸರಿಂದಲೂ ಸಹ ಸ್ವಯಂ ಪ್ರೇರಿತ ದೂರು ಕೂಡ ದಾಖಲಾಗಿದೆ. ಒಟ್ಟಾರೆ 6 ಪ್ರಕರಣಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ಅವರು ಕೂಡ ದೂರು ಕೊಟ್ಟಿದ್ದಾರೆ, ಭರತ್ ರೆಡ್ಡಿ ಅವರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಪೊಲೀಸರು ಕೂಡ ಸ್ವಯಂ ಪ್ರೇರಿತವಾಗಿ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಒಟ್ಟು 6 ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. 45 ಮಂದಿಯನ್ನ ವಿಚಾರಣೆ ಮಾಡಿದ್ದಾರೆ. ಕೆಲವರು ಪರಾರಿಯಾಗಿದ್ದಾರೆ, ಪರಾರಿಯಾದವರ ಹುಡುಕಾಟದಲ್ಲಿದ್ದಾರೆ. ಆದ್ರೆ ಪೊಲೀಸರು ಇಷ್ಟೆಲ್ಲ ಅವಘಡಗಳಾಗಿದ್ರು ಕೂಡ ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ. ಕೇವಲ ವಶಪಡಿಸಿಕೊಂಡು ವಿಚಾರಣೆಯನ್ನಷ್ಟೇ ಮಾಡ್ತಾ ಇದ್ದಾರೆ. ಯಾಕೆ ಅರೆಸ್ಟ್ ಮಾಡಿಲ್ಲ ಅಂತ ಈಗ ಬಿಜೆಪಿಯವರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಕಲ್ಲು ತೂರಾಟ ಆಯ್ತು. ಆ ಒಂದು ಕಲ್ಲು ಅಷ್ಟು ಪ್ರಮಾಣದಲ್ಲಿ ಹೆಂಗ್ ಸಿಕ್ತು? ಫೈರಿಂಗ್ ಆಗಿದೆ. ಹಾಗಾದ್ರೆ ಈ ಒಂದು ಫೈರಿಂಗ್ ನ ರಹಸ್ಯ ಏನು? ಫೈರಿಂಗ್ ಮಾಡಿದವ್ರು ಯಾರು? ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಈಗ ಪೊಲೀಸರ ತನಿಖೆಯ ಉತ್ತರವನ್ನ ನೀಡಬೇಕಾಗಿದೆ. 4 ದಿನ ಆಗಿದೆ ಈ ಒಂದು ಪ್ರಕರಣ ಆಗಿ. ಒಟ್ಟಾರೆ 6 ಪ್ರಕರಣಗಳಲ್ಲಿ ಈಗ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ.